ವೆಲ್ಕಮ್ ಟು ಆಲ್ರೌಂಡರ್ ಕ್ಲಿಪ್ಸ್. ನಮ್ಮ ಮೇನ್ ಚಾನಲ್ ಇರೋ ತುಂಬಾ ಇಂಟ್ರೆಸ್ಟಿಂಗ್ ಕ್ಲಿಪ್ಸ್‌ನ ಈ ಚಾನಲಲ್ಲಿ ಪೋಸ್ಟ್ ಮಾಡ್ತೀವಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಸ್ಟಾರ್ಟಿಂಗಲ್ಲೇ ಶಶಾಂಕ್ ನೀನು ಏನು ಹೇಳಿದೆ, ಇಟ್ ಡೋಂಟ್ ಕನ್ಸಿಡರ್ ಇಟ್ ಆಸ್ ಎನ್ ಇನ್ವೆಸ್ಟ್ಮೆಂಟ್. ಎಸ್. ಸುಮ್ಮನೆ ಹಾಕ್ತಾ ಇದ್ದೀರಾ, ಬಂದ್ರೆ ಬಂತು, ಹೋದ್ರೆ ಹೋಯ್ತು ಅನ್ನೋ ಥರ. ಹಾ. ಸೊ ನೀವು ಸತ್ರೆ ಮಾತ್ರ ಒಂದು ಟರ್ಮ್ ಇನ್ಶೂರೆನ್ಸ್ ಯೂಸ್ ಆಗುತ್ತೆ ಇಸ್ ವಾಟ್ ಯು ಆರ್ ಸೇಯಿಂಗ್, ಸಿಂಪಲ್ ವರ್ಡ್ಸ್ ಅಲ್ಲಿ. ಸತ್ರೆ ಆರ್ ಈವನ್ ನಿಮ್ ಕಾಲ್ ಕಟ್ ಆಗೋಯ್ತು ಅದನ್ನೇ ಕೆಲಸ ಮಾಡಕ್ಕಾಗಲ್ಲ ಸಮಥಿಂಗ್ ಆ ತರ ಎಲ್ಲ ಇರುತ್ತಲ್ಲ. Both of you are right. Yeah. You're also almost right. You're also almost right. ನಾನು ಹೇಳ್ತೀನಿ, ಹ್ಮ್. ಟರ್ಮ್ ಇನ್ಶೂರೆನ್ಸ್ ಬರೀ ಡೆತ್ ಬೆನಿಫಿಟ್ ಕೊಡುತ್ತೆ ಅಂತ ಜನ ಅನ್ಕೋತಾರೆ. ಹ್ಮ್. ದಟ್ ಈಸ್ ರಾಂಗ್. ಎಸ್ ಅಂಡ್ ಆಲ್ಸೋ ನೋ. ಬಿಕಾಸ್ ಈ ಟರ್ಮ್ ಇನ್ಶೂರೆನ್ಸ್ ಅಲ್ಲಿ ಕೆಲವೊಂದು ರೈಡರ್ಸ್ ಇದೆ. ಸೊ ನೀವು ಕನ್ಸಲ್ಟೇಷನ್ ತಗೊಂಡಾಗ ಡಿಟೋ ಜೊತೆ ನಿಮ್ಗೆ ಒಂದಿಷ್ಟು ರೈಡರ್ಸ್ ಗಳು ರೈಡರ್ಸ್ ಅಂದ್ರೆ ಆಡ್ ಆನ್ಸ್. ಎಸ್, ಎರಡು ಒಂದೇ. ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ಆಡ್ ಆನ್ ಅಂತೀವಿ, ಟರ್ಮ್ ಇನ್ಶೂರೆನ್ಸ್ ಅಲ್ಲಿ ರೈಡರ್ ಅಂತ. ರೈಡರ್ ಇಸ್ ಅ ಟರ್ಮ್ ವೇರ್ ಇನ್ಶೂರೆನ್ಸ್ ಅಲ್ಲಿ ತುಂಬಾ ಯೂಸ್ ಎಸ್ ಮಾಡ್ತಾರೆ. ಎಸ್, ಇಟ್ ಇಸ್ ಇಂಟರ್ಚೇಂಜಬಲಿ ಯೂಸ್ಡ್. ಈಗ ಕೆಲವೊಂದು ರೈಡರ್ಸ್ ಗಳಿದೆ ಟರ್ಮ್ ಇನ್ಶೂರೆನ್ಸ್ ಅಲ್ಲಿ. ಅದೇನ್ ಮಾಡುತ್ತೆ ಅಂದ್ರೆ ಇಟ್ ವಿಲ್ ಎನ್ಹಾನ್ಸ್ ಯುವರ್ ಟರ್ಮ್ ಇನ್ಶೂರೆನ್ಸ್. ಬೇಸಿಕ್ ಟರ್ಮ್ ಇನ್ಶೂರೆನ್ಸ್ ಏನ್ ಮಾಡುತ್ತೆ, ನಿಮ್ಮ ಡೆತ್ ಬೆನಿಫಿಟ್ ಕೊಡುತ್ತೆ. ಆ ಟರ್ಮ್ ಅಲ್ಲಿ ನಿಮ್ಗೆ ಏನಾರು ಆದ್ರೆ ಇಟ್ ವಿಲ್ ಕವರ್ ಯುವರ್ ಡೆತ್ ಅಂಡ್ ನಿಮ್ಮ ಫ್ಯಾಮಿಲಿಗೆ ಪೇ ಔಟ್ ಹೋಗುತ್ತೆ. ಬಟ್ ಈಗ ಒಂದ್ ಮಾಡಿಫೈ ಮಾಡೋಣ, ನಿಮ್ ಬೇಸ್ ಟರ್ಮ್ ಪ್ಲಾನ್ಗೆನೆ ಒಂದ್ ರೈಡರ್ ಹಾಕೊಳ್ಳಿ, ಕ್ರಿಟಿಕಲ್ ಇಲ್ನೆಸ್ ರೈಡರ್ ಹಾಕೊಳ್ಳಿ. CI ರೈಡರ್ ಅಂತ ಅಂತೀವಿ ನಾವು. ಎನಿ ಲಿಸ್ಟೆಡ್ ಕ್ರಿಟಿಕಲ್ ಇಲ್ನೆಸ್, ಎಕ್ಸಾಂಪಲ್ ಹಾರ್ಟ್ ಅಟ್ಯಾಕ್, ಕ್ಯಾನ್ಸರ್, ಸ್ಟ್ರೋಕ್, ಕಿಡ್ನಿ ಫೇಲಿಯರ್, ಮಲ್ಟಿಪಲ್ ಆರ್ಗನ್ ಫೇಲಿಯರ್, ಈ ತರ ಏನೇ ಬಾಡಿಲಿ ಯಾರಿಗೂ ಆಗದೆ ಇರ್ಲಿ, ಬಟ್ ಇನ್ ಕೇಸ್ ಏನಾದ್ರು ಆಯ್ತು ಅಂದ್ರೆ ನೀವು ಕೆಲ್ಸಕ್ಕೆ ಹೋಗಕ್ಕಾಗಲ್ಲ. ನೀವು ಟರ್ಮ್ ಇನ್ಶೂರೆನ್ಸ್ ತಗೊಂಡಿರೋದ್ರಿಂದ ಯು ಹ್ಯಾವ್ ಟು ಪೇ ಪ್ರೀಮಿಯಂ ನೀವು ಕಟ್ಟಕ್ಕಾಗಲ್ಲ. ಮಕ್ಕಳ ಎಜುಕೇಶನ್, EMI, ಹೋಮ್ ಲೋನು ಇದೆಲ್ಲ ಇರುತ್ತೆ. ಹೂ ವಿಲ್ ಪೇ ಫಾರ್ ದ್ಯಾಟ್ ನೀವು ಕೆಲಸ ಮಾಡ್ಲಿಲ್ಲ ಅಂದ್ರೆ? ಅಂತ ಟೈಮಲ್ಲಿ ಕ್ರಿಟಿಕಲ್ ಇಲ್ನೆಸ್ ಏನ್ ಮಾಡುತ್ತೆ ಅಂದ್ರೆ, ಇನ್ ಕೇಸ್ ಸ್ಟ್ರೋಕ್ ಆಯ್ತು ಅನ್ಕೊಳ್ಳಿ, ದಟ್ ವಿಲ್ ಬಿ ಲಿಸ್ಟೆಡ್ ದಟ್ ನಿಮ್ಗೆ ಕ್ರಿಟಿಕಲ್ ಇಲ್ನೆಸ್ ಅಲ್ಲಿ ಸ್ಟ್ರೋಕ್ ಆದ್ರೆ 25-30 ಲಕ್ಷ ರೂಪಾಯಿ ನಿಮ್ಗೆ ಎಕ್ಸ್ಟ್ರಾ ಕೊಡ್ತಾರೆ ಇನ್ಶೂರೆನ್ಸ್. ಅಂದ್ರೆ ಎರಡ್ ಟೈಪ್ ಇದೆ. 1 ಕೋಟಿ ಟರ್ಮ್ ಇನ್ಶೂರೆನ್ಸ್ ಮೇಲೆ 25 ಲಕ್ಷ. ಎರಡ್ ಟೈಪ್ ಇದೆ, ಒಂದು ಆಕ್ಸಿಲರೇಟೆಡ್, ಇನ್ನೊಂದು ನಾನ್ ಆಕ್ಸಿಲರೇಟೆಡ್. ನಾನ್ ಆಕ್ಸಿಲರೇಟೆಡ್ ಇಸ್ ದ ಬೆಸ್ಟ್. ಅಂದ್ರೆ 1 ಕೋಟಿ ನಿಮ್ದು ಟರ್ಮ್ ಇನ್ಶೂರೆನ್ಸ್ ಪೇ ಔಟ್ ಇದ್ರೆ 30 lakhs ಸೆಲೆಕ್ಟ್ ಮಾಡಿರ್ತೀರಾ ಅನ್ಕೊಳ್ಳಿ, they'll give you 30 lakhs extra, but they won't give you 1 crore ಈಗ್ಲೇ, because you are still alive. ಬಟ್ ನಿಮ್ಗೆ ಅವ್ರು 30 ಲಕ್ಷ ಕೊಡ್ತಾರೆ. ಆಕ್ಸಿಲರೇಟೆಡ್ ಅಲ್ಲಿ ಏನಂದ್ರೆ 30 ಲಕ್ಷ ನಿಮ್ಗೆ ಕೊಡ್ತಾರೆ, ಬಟ್ ನಿಮ್ ಡೆತ್ ಏನಾರು ಆಯ್ತು ಅಂದ್ರೆ ನಿಮ್ ಬರೀ 70 ಕೊಡ್ತಾರೆ, ಬಿಕಾಸ್ ದೇ ಕಟ್ 30 ಫ್ರಮ್ ದಟ್ ಒನ್. ರೈಟ್. ಬೆಸ್ಟ್ ಕೇಸಸ್ ನಾನ್ ಆಕ್ಸಿಲರೇಟೆಡ್, ಬಟ್ ಆಬ್ವಿಯಸ್ಲಿ ಪ್ರೀಮಿಯಂ ಸ್ವಲ್ಪ ಜಾಸ್ತಿ ಇರುತ್ತೆ. ಬಟ್ ಈ ಕ್ರಿಟಿಕಲ್ ಇಲ್ನೆಸ್ ರೈಡರ್ ತಗೊಂಡು ಒನ್ ಆಫ್ ಅವರ್ ಕಸ್ಟಮರ್ಸ್, ಅವ್ರಿಗೆ ತುಂಬಾ ಹೆಲ್ಪ್ ಆಯ್ತು, ಬಿಕಾಸ್ ಅವ್ರಿಗೆ ಡಿಸಬಿಲಿಟಿ ಆಯ್ತು. ಲೈಕ್ ವೈಲ್ ಸೊ ಅವರು ದೇ ವರ್ ಡೂಯಿಂಗ್ ಸಮ್ ಅಡ್ವೆಂಚರ್ ಸ್ಪೋರ್ಟ್, ಅಂಡ್ ಬಿಕಾಸ್ ಆಫ್ ದ್ಯಾಟ್ ಅವ್ರ ಕಾಲ್ ಗೇಟ್ ಆಗಿ ಅವ್ರಿಗೆ ಫ್ಯೂಚರ್ ಅಲ್ಲಿ ಹಿ ಕುಡಂಟ್ ವರ್ಕ್. ಸೊ ಅವ್ರಿಗೆ ಇಮಿಡಿಯೇಟ್ ಆಗಿ ಫ್ಯಾಮಿಲಿ ಹತ್ರ ದುಡ್ಡು ಇರ್ಲಿಲ್ಲ. ಹೆಲ್ತ್ ಇನ್ಶೂರೆನ್ಸ್ ಏನ್ ಮಾಡುತ್ತೆ ಅಂದ್ರೆ ಬರೀ ಮೆಡಿಕಲ್ ಎಕ್ಸ್ಪೆನ್ಸಸ್ ಕವರ್ ಮಾಡುತ್ತೆ. ಇದು ನಿಮ್ಗೆ ದುಡ್ಡು ಕೊಟ್ಬಿಡ್ತಾರೆ, ನೀವ್ ಏನ್ ಬೇಕಾದ್ರೂ ಯೂಸ್ ಮಾಡ್ಕೊಳ್ಳಿ. ಯು ಯೂಸ್ ದಿಸ್ ಫಾರ್ ಟ್ರೀಟ್ಮೆಂಟ್, ಯು ಯೂಸ್ ದಿಸ್ ಆಸ್ ಇನ್ಕಮ್ ರಿಪ್ಲೇಸ್ಮೆಂಟ್, ಇಲ್ಲ ನಿಮ್ ಮಕ್ಳು ಎಜುಕೇಶನ್ ಯೂಸ್ ಮಾಡ್ಕೊಳ್ಳಿ. ನೀನ್ ಏನಕ್ಕೆ ಯೂಸ್ ಮಾಡ್ತೀಯ ಅದು ಅವ್ರಿಗೆ ಬೇಡ, ಏನು ಕೇಳಲ್ಲ. ನಿನ್ಗೆ ಇದಾಗಿದೆ ನಾನು ಕೊಡ್ತೀನಿ ಅಷ್ಟೇ. ಬೆಸ್ಟ್ ಪಾರ್ಟ್ ಏನ್ ಗೊತ್ತಾ, ಇಟ್ ಇಸ್ ಟ್ಯಾಕ್ಸ್ ಫ್ರೀ. ಓಕೆ, ನೈಸ್. ನಿಮ್ 1 ಕೋಟಿ ನೀವು ಸತ್ರೆ ಬರೋದು, ದಟ್ ಇಸ್ ಆಲ್ಸೋ ಟ್ಯಾಕ್ಸ್ ಫ್ರೀ. ಓಕೆ. ಸೊ ಸಿನ್ಸ್ ಯು ಟೋಲ್ಡ್ ದಿಸ್ ಅಲ್ಲ, ಇವಾಗ ಕಾಲ್ ಗೇಟ್ ಆಯ್ತು, ಅದಕ್ಕೆ ಪೇ ಔಟ್ ಸಿಕ್ತು ಅಂತ, ನಾನು ನೆನ್ನೆ ಸುಮ್ಮನೆ ಕೂತು ಯೋಚನೆ ಮಾಡ್ತಾ ಇದ್ದೆ. ರೇಸ್ ಅಲ್ಲಿ ಇಫ್ ಯು ಸೀನ್ ರೇಸ್, ಸೈಫ್ ಅಲಿ ಖಾನ್ ಡೆತ್ ನ ಫೇಕ್ ಮಾಡ್ತಾರೆ ಸೊ ದಟ್ ದೇ ಕ್ಯಾನ್ ಕ್ಲೇಮ್ ದರ್ ಲೈಫ್ ಇನ್ಶೂರೆನ್ಸ್. ಟರ್ಮ್ ಇನ್ಶೂರೆನ್ಸ್ ಆಲ್ಸೋ ಸಿಮಿಲರ್. ಸೊ ಎಷ್ಟೋ ಜನ ಇದನ್ನ ಮಿಸ್ಯೂಸ್ ಮಾಡ್ಕೋತಾರೆ. ಬಿಹಾರಲ್ಲಿ ಸುಮಾರು ಜನ ತುಂಬಾನೇ ಕೇಸಸ್ಗಳಿದೆ, ನಾನ್ ನಿಮ್ಗೆ ಹೇಳಕ್ಕೆ ಆಗಲ್ಲ, ಅಷ್ಟು ಕೇಸಸ್ಗಳಿದೆ. ಪ್ಲೀಸ್ ಗೋ ಆನ್. ಒಂದ್ ವೆರಿ ಇಂಟ್ರೆಸ್ಟಿಂಗ್ ಕೇಸ್ ಹೇಳ್ತೀನಿ, ತುಂಬಾನೇ ಇಂಟ್ರೆಸ್ಟಿಂಗ್ ಕೇಸ್. ಇದು ಕೇಳಿ ನಂಗೆ ಮೈ ಜುಮ್ ಅನ್ಸ್ತು. ನೀವ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಆಯ್ತಾ, ರಾಜಸ್ಥಾನಲ್ಲಿ ಒಂದು ವಿಲೇಜ್ ಇತ್ತು. ನಾನು ಹೇಳ್ತಿರೋದು 15 ವರ್ಷ ಹಿಂದೆ ಸ್ಟೋರಿ. ಅಲ್ಲಿ ಒಂದು ವಿಲೇಜ್ ಅಲ್ಲಿ ಎಲ್ಲಾರು ಈ ಟರ್ಮ್ ಇನ್ಶೂರೆನ್ಸ್ ತಗೊಳಕ್ ಸ್ಟಾರ್ಟ್ ಮಾಡಿದ್ರು. ಬೇಸಿಕ್ ಒಂದು 20 ಲಕ್ಷ 30 ಲಕ್ಷ ಚಿಕ್ಕವರು ತಗೊಳಕ್ ಸ್ಟಾರ್ಟ್ ಮಾಡಿದ್ರು. ತಗೊಂಡಿದ್ದು ಒಂದ್ ತಿಂಗಳಲ್ಲೇನೆ ಎಲ್ಲಾರು ನೇಣ ಹಾಕೊಂಡ್ ಸತ್ತೋದ್ರು, ಒಂದ್ ಫುಲ್ ವಿಲೇಜ್ ಅಲ್ಲಿ. ಅಂಡ್ ಎಲ್ಲಾರ್ಗು ಎಲ್ಲಾ ಫ್ಯಾಮಿಲಿಗೆ ಪೇ ಔಟ್ ಸಿಕ್ತು. ಅವ್ರದ್ದೇನ್ ಐಡಿಯಾ ಇತ್ತು ಅಂದ್ರೆ, ಜೀವಂತವಾಗಿದ್ದುವೆ ನಾನು ಇಷ್ಟು ದುಡಿಯಕ್ಕಾಗಲ್ಲ, ಸತ್ ಮೇಲೆ ನಂಗೆ ಇಷ್ಟು ದುಡ್ಡು ಬರುತ್ತೆ ಅಂತ. ಅದಕ್ಕೇನೆ ಇನ್ಶೂರರ್ಸ್ ಎಲ್ಲಾರು ಜಾಗೃತರಾಗಿ ಒಂದು ಕ್ಲಾಸ್ ಇಟ್ಟಿದ್ದಾರೆ,
suicide is not covered in term insurance in the first year, but first year ಆದ್ಮೇಲೆ covered. ಅಂದ್ರೆ ಅಂದ್ರೆ ಇವತ್ತು ಸೂಸೈಡ್ ಮಾಡ್ಕೊಂಡ್ರೆ 1 ವರ್ಷ ಆದ್ಮೇಲೆ ಪೇಔಟ್ ಬರುತ್ತೆ ಅವ್ರಿಗೆ. ಇಲ್ಲ ಇಲ್ಲ. ಬ್ರೋ, ಹಂಗಲ್ಲ. ನೀವು ಇವತ್ತು ಮಾಡ್ಕೊಳ್ಳೋ- term insurance ಗೊತ್ತಾಯ್ತು, ತಗೊಂಡ್ರೆ ಗೊತ್ತಾಯ್ತು. ಒಂದ್ ವರ್ಷ ಆದ್ಮೇಲೆ- ಸೊ 2026 ಅಲ್ಲಿ ಟರ್ಮ್ ಇನ್ಶೂರೆನ್ಸ್ ತಗೊಂಡು ನಾನು ಸೂಸೈಡ್ ಮಾಡ್ಕೊಂಡ್ರೆ ನನ್ನ ಫ್ಯಾಮಿಲಿಗೆ ಪೇಔಟ್ ಸಿಗಲ್ಲ. 27 ಅಲ್ಲಿ ಮಾಡ್ಕೊಂಡ್ರೆ 27 ಅಲ್ಲಿ ಮಾಡ್ಕೊಂಡ್ರೆ ಸಿಗುತ್ತೆ. ಎಕ್ಸಾಕ್ಟ್ 365 ಡೇಸ್ ಇರಬೇಕು. ನೀವು ತಗೊಂಡಿರೋ ಡೇಟ್, ಇಶ್ಯೂ ಆಗಿದ್ದ ಡೇಟ್ ಇಂದ, ಐ ಮೀನ್ ಯಾರು ಮಾಡ್ಕೊಳಕ್ ಹೋಗ್ಬಿಡಿ ಪ್ಲೀಸ್. Please ಮಾಡ್ಬೇಡಿ. ಅಲ್ಲ, ಸುಮ್ನೆ. that is seriously Yeah, yeah, but- wrong. But ಅಂದ್ರೆ ಅಲ್ಲ, ನಾನೇನ್ ಹೇಳ್ತಿದ್ದೀನಿ ಅಂದ್ರೆ ಇಂಥದಕ್ಕೆಲ್ಲ ಕವರ್ ಮಾಡಬಾರ್ದಲ್ಲ ಯೂಶಲಿ ಅಂತ ಅಂದ್ರೆ. ತುಂಬಾ ಎಕ್ಸ್ಕ್ಲೂಷನ್ಸ್ ಗಳಿದೆ, ಹಾ ತುಂಬಾ ಎಕ್ಸ್ಕ್ಲೂಷನ್ಸ್ ಗಳಿದೆ, ಅದ್ರ ಬಗ್ಗೆ ಮಾತಾಡ್ಬೋದು. ಬಟ್ ಇದೊಂದ್ ಕೇಸು. ಹಾ ಓಕೆ. ಇನ್ನೊಂದ್ ಕೇಸ್ ಹೇಳ್ತೀನಿ ಇಂಟ್ರೆಸ್ಟಿಂಗ್. ಹ್ಮ್. ನೀವು ಟರ್ಮ್ ಇನ್ಶೂರೆನ್ಸ್ ಗೆ ಅಪ್ಲಿಕೇಶನ್ ಬರೆಯುವಾಗ ಒಂದು ಇಂಟ್ರೆಸ್ಟಿಂಗ್ ಕ್ವೆಶ್ಚನ್ ಕೇಳ್ತಾರೆ. ಹ್ಮ್. ನೀವೇನಾರು ಅಡ್ವೆಂಚರ್ ಸ್ಪೋರ್ಟ್ ಮಾಡ್ತೀರಾ? ನೀವೇನಾರು ಮಾಡಿದ್ರೆ ಅಡ್ವೆಂಚರ್ ಸ್ಪೋರ್ಟ್? ಸರ್ಫಿಂಗ್. ಸರ್ಫಿಂಗ್ ಮಾಡಿದೀರಾ? ನೀವು Yeah. ಮಾಡಿದೀರಾ? ಮಾಡಿದೀರಾ? ಹಾ. ಸೊ ನೀವು ಅದನ್ನ ಮೆನ್ಷನ್ ಮಾಡ್ಬೇಕಾಗತ್ತೆ ಇನ್ ಕೇಸ್ ಇಫ್ ಯು ಬೈ ಟರ್ಮ್ ಇನ್ಶೂರೆನ್ಸ್. ಓಕೆ. ದಟ್ ನಾನ್ ಅವಾಗ ಅವಾಗ ಇಲ್ಲಿ ಮಾಡ್ತೀನಿ. ಸರ್ಫಿಂಗ್ ಮಾಡಿದೀನಿ ಒಂದ್ಸಲ, ಹಿಂಗ್ ಮಾಡ್ತೀನಿ ಹಂಗ್ ಮಾಡ್ತೀನಿ ಅಂತ. ಅವಾಗ ಇನ್ ಕೇಸ್ ಏನೇ ಆದ್ರೂ ನಿಮ್ಗೆ ದ ಫ್ಯಾಮಿಲಿ ಅಥವಾ ನಿಮ್ ನಾಮಿನಿಗೆ ದೇ ವಿಲ್ ರಿಸೀವ್ ಪೇ ಔಟ್. ಏನ್ ಪ್ರಾಬ್ಲಮ್ ಆಗಲ್ಲ ಅದ್ರಿಂದ. ಅಲ್ಲ, ಸೇಮ್ ಆದ್ರೂ ಕಾಸ್ ಇಂದ ನಂಗೆ ಏನಾದ್ರು ಆದ್ರೂ ಏನ್ ಪರವಾಗಿಲ್ಲ, ಓಕೆ. ಕವರ್ಡ್ ಆಗಿರತ್ತೆ. ಹ್ಮ್. ಬಟ್ ಎಕ್ಸಾಂಪಲ್, ನೀವು ತುಂಬಾನೇ ಅಡ್ವೆಂಚರ್ ಜಂಕಿ ಅಂದ್ರೆ ಹೋಗಿದ್ ಕಡೆಯಿಂದ ನೆಗೆದ್ ಬೀಳ್ತೀರಾ, Bungee ಮಾಡ್ತೀನಿ, jump. bungee Skydive. ಮಾಡ್ತೀನಿ. ಅಷ್ಟೇ. ಈ ತರ ನಿಮ್ ಲೈಫ್ ಸ್ಟೈಲೇ ಈ ತರ ಇದ್ರೆ, ಹ್ಮ್. ಇಲ್ಲ ನೀವು ಮೋಟಾರ್ ರೇಸರ್ ಇದ್ದು ನೀವೇನಾದ್ರು ಬೇರೆ ನಾ ಮೆಕ್ಯಾನಿಕ್ ಅಂತ ಹೇಳ್ಕೊಂಡು ಪಾಲಿಸಿ ತಗೊಂಡು, ಹ್ಮ್. ಬಟ್ ನೀವು ಮೋಟಾರ್ ರೇಸರ್ ಆಗಿದ್ರೆ ಅದರಿಂದ ಡೆತ್ ಆದ್ರೆ ಇನ್ವೆಸ್ಟಿಗೇಟ್ ಮಾಡ್ತಾರೆ ಆಬ್ವಿಯಸ್ಲಿ. ಹ್ಮ್. ಇನ್ವೆಸ್ಟಿಗೇಷನ್ ಟೈಮ್ ಅಲ್ಲಿ ಏನಾದ್ರು ಗೊತ್ತಾದ್ರೆ ದಟ್ ನೀವು ಇದನ್ನ ಮುಚ್ಚಿಟ್ಟಿದ್ದೀರಾ ಅಂದ್ರೆ ಆವಾಗ ನಿಮ್ಗೆ ಕೊಡಲ್ಲ. ಓಕೆ, ಸೇ ಫಾರ್ ಅನ್ ಹ್ಮ್. ಎಕ್ಸಾಂಪಲ್, ಈಗ ನಾನೀಗ ಟರ್ಮ್ ಇನ್ಶೂರೆನ್ಸ್ ತಗೊಂಡಿದ್ದೀನಿ. ಸಡನ್ಲಿ ನಂಗೊಂದು ಅರ್ಜ್ ಬಂತು. ಹ್ಮ್. ಅಲ್ಲಿವರೆಗೂ ನಾನು ಮಾಡ್ತಿರ್ಲಿಲ್ಲ. ಸಡನ್ಲಿ ಏನಕ್ಕೆ ನಂಗೊಂದು ಖರ್ಚು ಬಂತು? ಟು ಡೂ ಅಡ್ವೆಂಚರ್ಸ್. ಸಿಂಪಲ್ ಆಗಿ ಮೋಟೋ ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ರೆ ಅದರಿಂದ ನೆಕ್ಸ್ಟ್ ಮೋಟೋ ವ್ಲಾಗಿಂಗ್ ಬೇಡ, ಐ ವಾಂಟ್ ಟು ಡೂ ಟ್ರ್ಯಾಕ್ ಡೇಸ್ ಅಂತ ಹಾ. ಅನ್ಕೊಳ್ಳೋಣ. ಓಕೆ. ಮೋಟೋ ವ್ಲಾಗಿಂಗ್ ವೆರಿ ಸಿಂಪಲ್ ಆಗ್ಬಿಟ್ಟಿದೆ. Okay. ಸೊ ಟ್ರ್ಯಾಕ್ ಡೇಸ್ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ ಅಂತ ಅನ್ಕೊಂಡು ಐ ದಿಸ್ ಏನೋ ಇದೊಂದು ಅರ್ಜ್ ಬಂತು. ಸೊ ಸಮಥಿಂಗ್ ಲೀಡ್ಸ್ ಅದರಿಂದ ಏನೋ ಇದಾಯ್ತು, ಹೆಚ್ಚು ಕಮ್ಮಿ ಆಯ್ತು. ಆವಾಗ ನಾನು ಮೆನ್ಷನ್ ಮಾಡ್ಬೇಕಾಗಿತ್ತು ಅಂತ ಅವ್ರು ಹೇಳಿದ್ರೆ, ದೇರ್ ಇಸ್ ಅ ವೆರಿ ಹೈ ಚಾನ್ಸ್ ದಟ್ ಅವರು ರಿಜೆಕ್ಟ್ ಮಾಡೇ ಮಾಡ್ತಾರೆ. ಅಲ್ಲ ಏನಕ್ಕೆ ಅಂದ್ರೆ ನಾನು ತಗೋಬೇಕಾದ್ರೆ ನಾನು ಮೆನ್ಷನ್ ಮಾಡಿದೆ ಹ್ಮ್. ಬಿಕಾಸ್ ಐ ವಾಸ್ ಬೇಡ ಅಂತಾನೆ ಇದ್ದೆ. ಬಟ್ ಆಫ್ಟರ್ ಈಗ ಮಿಡ್ 30s ಅಲ್ಲಿ. ಲೈಫ್ ಕ್ರೈಸಿಸ್ ಬಂತು ಅಂತ ಅನ್ಕೊಳ್ಳೋಣ. ಆವಾಗ ಐ ಸ್ಟಾರ್ಟೆಡ್ ವೆನ್ ಡು ಐ ಮೀನ್ ನಾನು ಅದನ್ನ ಮತ್ತೆ ಅಪ್ಡೇಟ್ ಮಾಡ್ಬೇಕಾ, ವಾಟ್ ಇಸ್ ದ ಸೀನ್? ಅಪ್ಡೇಟ್ ಮಾಡೋ ಏನೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಿಮ್ಗೆ ಇನ್ನೊಂದು ಇನ್ಸ್ಟೆನ್ಸ್ ಕೊಡ್ತೀನಿ. ಹ್ಮ್. ಸ್ಮೋಕಿಂಗ್. ಎಸ್. ಸ್ಮೋಕರ್ಸ್ಗೆ ಲೈಫ್ ಇನ್ಶೂರೆನ್ಸ್ ಸಿಗಲ್ಲ ಅಂತ ಒಂದ್ ದೊಡ್ಡ ಮಿತ್ ಇದೆ. ಓಕೆ. ಇದು ಸುಳ್ಳು. ಹ್ಮ್. ಸ್ಮೋಕರ್ಸ್ ಫಸ್ಟ್ ಇನ್ಶೂರೆನ್ಸ್ ತಗೋಬೇಕು, ಎಸ್ಪೆಷಲಿ ಟರ್ಮ್ ಇನ್ಶೂರೆನ್ಸ್ ತಗೋಬೇಕು. ಯಾಕಂದ್ರೆ ನೆಗೆದ್ ಬೀಳೋದಂತೂ ಪಕ್ಕ. ಆಯ್ತಾ? ಸ್ಮೋಕರ್ಸ್ಗೆ ಇನ್ಶೂರೆನ್ಸ್ ಏನು ಸ್ಪೆಷಲ್ ಆಗಿ ಸೆಪರೇಟ್ ಪಾಲಿಸಿ ಏನಿಲ್ಲ, ಸೇಮ್ ಪಾಲಿಸಿನೇ ಕೊಡ್ತಾರೆ. ಹ್ಮ್. 2x ರೇಟ್ ಜಾಸ್ತಿ ಅಷ್ಟೇ. 10,000 ಕೊಡೋ ಜಾಗದಲ್ಲಿ 20-21,000 ಕೊಡ್ತಾರೆ. ಹ್ಮ್. ಬಟ್ ತಗೊಂಡಿಟ್ಕೊಳ್ಳೋದು ಒಳ್ಳೇದು. ಏನಕ್ಕಂದ್ರೆ ಡೆತ್ ಕನ್ಫರ್ಮ್ಡ್. ಸ್ಮೋಕ್ ಮಾಡಿದ್ರೆ ಡೆತ್ ಕನ್ಫರ್ಮ್ಡ್. ಕರೆಕ್ಟ್. ಸೊ ನೀವ್ 1 ಹೊಡಿತೀರೋ 2 ಹೊಡಿತೀರೋ, ಹ್ಮ್. 1 ಪ್ಯಾಕ್ ಹೊಡಿತೀರೋ, ಇತ್ತ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಹ್ಮ್. ಅವ್ನ್ 4 ಪ್ಯಾಕ್ ಹೊಡಿತಾನೆ, Wow. 2 ಡಬಲ್ ಪ್ಯಾಕ್. ಸೊ ಅವನಿಗೆ ಗೊತ್ತು. 4x ಇನ್ಶೂರೆನ್ಸ್ ಪ್ರೀಮಿಯಂ. ಹಾ. ಟ್ವಿನ್ ಎಕ್ಸಾಸ್ಟ್ ಅದಕ್ಕೆ ಅವನು ಹೀಸ್ ಟೇಕನ್ ಅ ಪಾಲಿಸಿ ಬಿಕಾಸ್ ಅವನಿಗೆ ಗೊತ್ತು ಅವ್ನು ಹೋಗ್ತಾನೆ ಅಂತ. ಅಟ್ಲೀಸ್ಟ್ ಹೋದಾಗ ಅವ್ನ್ ಪೇ ಔಟ್ ಸಿಗತ್ತೆ ಅಂತ ಅನ್ಬಿಟ್ಟು ಅವನು ಒಂದ್ 3 crores ತಗೊಂಡಿದ್ದಾನೆ. ಓಕೆ. ಸೊ ಸ್ಮೋಕರ್ಸ್ ತಗೊಂಡೇ ತಗೋತಾರೆ. ಹ್ಮ್. ಈಗ 2 ಸಿನಾರಿಯೋ ಹೇಳ್ತೀನಿ. ಹ್ಮ್. ನೀವು ಟರ್ಮ್ ಇನ್ಶೂರೆನ್ಸ್ ಅಪ್ಲೈ ಮಾಡಿದಾಗ ಸ್ಪೆಸಿಫಿಕ್ ಆಗಿ ಕೇಳ್ತಾರೆ, ಆರ್ ಯು ಅ ಸ್ಮೋಕರ್? ಹ್ಮ್. ಹಂಗಂತ ಇಲ್ಲ ನಾನ್ ಬರೀ ಮಧು ತಿಂತೀನಿ, ಅದೇ ಟೊಬ್ಯಾಕೋ, ಗುಟ್ಕಾ, ಗುಟ್ಕಾ ತಿಂತೀನಿ, ಖೈನಿ. ವಿಮಲ್ ತಿಂತೀನಿ, ಹ್ಮ್. ಸೊ ನಾನ್ ಸ್ಮೋಕರ್ ಅಲ್ಲ ಅಂತ ಅಂದ್ರೆ, ಆಮೇಲೆ ಅದರಿಂದ ಏನಾದ್ರು ಡೆತ್ ಆದ್ರೆ ದೇ ವಿಲ್ ರಿಜೆಕ್ಟ್. ಯಾಕಂದ್ರೆ ಇನ್ಶೂರೆನ್ಸ್ ಪ್ರಕಾರ ಸ್ಮೋಕರ್ ಅಂದ್ರೆ ಎನಿವನ್ ಹೂ ಯೂಸಸ್ ಎನಿ ಫಾರ್ಮ್ ಆಫ್ ಟೊಬ್ಯಾಕೋ. ನೀವು ಗುಟ್ಕಾ, ಖೈನಿ, ಪಾನ್ ಪರಾಗ್, ಜರ್ದಾ. ವಿಮಲ್, ಜರ್ದಾ ಏನೇ ತಗೊಂಡ್ರು ಅದೆಲ್ಲ ಸ್ಮೋಕರ್ಗೆನ ಬರುತ್ತೆ. ಓಕೆ. ಸೊ ನೀವ್ ಇನ್ ಕೇಸ್ ಏನಾರು 2 ವರ್ಷ ಹ್ಮ್. 2 ಕಂಪ್ಲೀಟ್ ಇಯರ್ಸ್ ದಮ್ ಹೊಡೆದಿಲ್ಲ ಅಂದ್ರೆ ಹ್ಮ್. ದೆನ್ ಯು ಆರ್ ಎಲಿಜಿಬಲ್ ಟು ಬೈ ಅ ನಾರ್ಮಲ್ ಟರ್ಮ್ ಇನ್ಶೂರೆನ್ಸ್. ನೀವ್ ಕೇಳ್ಬೋದು ಅವ್ರಿಗೆ ಹೆಂಗ್ ಗೊತ್ತು, ಹ್ಮ್. ಅವ್ರಿಗೆ ಹೆಂಗ್ ಗೊತ್ತಾಗತ್ತೆ ಅಂತ. ಅವ್ರೊಂದು ಟೆಸ್ಟ್ ಮಾಡ್ತಾರೆ, ಯೂರಿನ್ ಕಾರ್ಟಿನೈನ್ ಟೆಸ್ಟ್ ಅಂತ. ಹ್ಮ್. ಸೊ ನಿಮ್ ಹೇರ್ ಫಾಲಿಕಲ್ಸ್, ನಿಮ್ಮ ಯೂರಿನ್ ಅಲ್ಲಿ ನೀವು ಯಾವತ್ ಸ್ಮೋಕ್ ಮಾಡಿದೀರಾ ಅಂತ ಅವರಿಗೆ ಗೊತ್ತಾಗ್ಬಿಡುತ್ತೆ. ದೇ ವಿಲ್ ಹ್ಯಾವ್ ಟ್ರೇಸಸ್ ಆಫ್ ನಿಕೋಟಿನ್. ಓಕೆ. ಸೊ ಅದಕ್ಕೆ ಹೇಳೋದು 2 ವರ್ಷ ಹಾ. ಬಿಡಿ, ಹ್ಮ್. ದೆನ್ ಟೇಕ್ ಅ ಟರ್ಮ್ ಇನ್ಶೂರೆನ್ಸ್. ತಗೋಬೇಕಾದ್ರೆ ಟೆಸ್ಟ್ ಮಾಡ್ತಾರೆ ಅಂತ. ತಗೋಬೇಕಂದ್ರೆ ಟೆಸ್ಟ್ ಮಾಡೇ ಮಾಡ್ತಾರೆ. ಹೌದಾ? ಈಗ ನಾನ್ ಅಪ್ಲೈ ಮಾಡ್ತೀನಿ ಅನ್ಕೊಳ್ಳಿ, ಹಾ. ಕೇಳೇ ಕೇಳ್ತಾರೆ. 20 ವರ್ಷ ಹುಡುಗ, 21 ವರ್ಷ ಹುಡುಗ ಮಾಡ್ತಾರೆ, ಕೇಳೇ ಕೇಳ್ತಾರೆ. 40 ವರ್ಷ ಅಂಕಲ್, ಅವ್ರಿಗೂ ಕೇಳೇ ಕೇಳ್ತಾರೆ. ಟೆಸ್ಟ್ ವಿಲ್ ಬಿ ಡಿಫ್ರೆಂಟ್. ಟೆಲಿಮೆಡಿಕಲ್ ಅಲ್ಲಿ ಮುಗಿಸ್ಬಿಡ್ತಾರೆ ಕೆಲವು ಸಲ. ಹ್ಮ್. ದಟ್ ಸರಿಪಾ ಹೆಲ್ದಿ ಆಗಿದ್ದೀನಿ, ಏನ್ ಪ್ರಾಬ್ಲಮ್ ಇಲ್ಲ ಅಂತ ನೀವು ಡಿಕ್ಲೇರ್ ಮಾಡಿದ್ರೆ ಹ್ಮ್. ನಿಮ್ಗೇನು ಟೆಸ್ಟ್ ಮಾಡ್ಸಲ್ಲ.